ನನ್ನ ಹೆಸರು ಶಂಕರ್ ಅಂತ, ಶಂಕರ್ ಪ್ರಚಾರ ಸಮಿತಿಯಿಂದ ನಿಮ್ಮ ಮನೆಯ ಎಂ ಶಂಕರ್. ಇವಾಗ ನಾನು ಒಂದು ವಿಡಿಯೋ ಮಾಡಬೇಕು. ಯಾವುದ್ರ ಬಗ್ಗೆ? ಬಿಗ್ ಬಾಸ್. ಬಿಗ್ ಬಾಸ್ ಅಂದರೆ ಕನ್ನಡದ ಬಿಗ್ ಬಾಸ್. ಪ್ರತಿ ಮನೆಯಲ್ಲೂ ಆ ಬಿಗ್ ಬಾಸ್ ಬರೋ ಟೈಮಲ್ಲಿ ಸಂಜೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಹೆಂಗಸರುಗಳು ಟಿ ವಿ ಮುಂದೆ ಕೂತ್ಬಿಡ್ತಾರೆ ಹಿಂಗೆ. ಯಾಕಂದ್ರೆ ಬಿಗ್ ಬಾಸು ಒಂದೊಂದು ಸೀನ್ ಒಂದೊಂದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಮೋರೆವರ್ ತುಂಬ ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದರೆ ಇವಾಗ ಆ್ಯಕ್ಚುಲಿ ಮಲಯಾಳಮಲ್ಲಿ ಬರ್ತಾ ಇದೆ, ತಮಿಳಲ್ಲಿ ಬರ್ತಾ ಇದೆ, ತೆಲುಗಲ್ಲಿ ಬರ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇದೆ ಅಲ್ವಾ? ಅದನ್ನು ಪ್ರಾಯೋಜಕ ಯಾರು ನಡೆಸ್ಕೊಡ್ತಾರಲ್ಲ, ಆ್ಯಂಕರ್ ಯಾರು, ಅವ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಇಲ್ಲೇ ಕರ್ನಾಟಕದಲ್ಲಿ ಇವತ್ತು ಬಿಗ್ ಬಾಸು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಸುದೀಪ್, ಕಿಚ್ಚ ಸುದೀಪ್ ಇಲ್ಲ ಅಂದರೆ ನೋ ಬಿಗ್ ಬಾಸ್, ನಥಿಂಗ್. ಬಿಗ್ ಬಾಸ್ಗೆ ಪ್ಲಸ್ ಪಾಯಿಂಟ್. ಸುದೀಪ್ ಇಲ್ಲ ಅಂದಿದ್ರೆ ಇವತ್ತು ಬಿಗ್ ಬಾಸೇ ಇಲ್ಲ, ಇದು ಮಾತ್ರ ಪಕ್ಕ. ಯಾಕಂದ್ರೆ ಅವ್ರ ವಾಕ್ಚಾತುರ್ಯ, ಮಾತು ಯಾವ ರೀತಿ ಜನರನ್ನ ಮೋಡಿ ಮಾಡುತ್ತೆ. ಪ್ರತಿ ಶನಿವಾರ ಬಂದ್ಬಿಟ್ರೆ ಸಾಕು, ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಬಡ ಡವ 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 ಅಂತ ಇರುತ್ತೆ. ಯಾಕೆ? ಒಂದು ಭಯ. ಯಾಕೆಂದರೆ ಎವ್ರಿ ಡೇ ಪ್ರತಿ ಒಂದೊಂದು ಸೀನು, ಒಂದೊಂದು ಸೀಕ್ವೆನ್ಸ್, ಒಂದೊಂದು ವರ್ಡಿಂಗ್ಸ್ ಸುದೀಪ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಶನಿವಾರ ಆ್ಯನ್ಯುಯಲ್ ಎಕ್ಸಾಮ್ ಯಾವತ್ತು ಶನಿವಾರ ಬಂದರೆ ಕಂಟೆಸ್ಟೆಂಟ್ಸ್ಗಳೆಲ್ಲ ಡವ 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 ಅಂತ ಇರ್ತದೆ, ಮಾಡಿರ್ತಾರೆ. ಯಾಕಂದ್ರೆ ಸುದೀಪ್ ನಿಮಗೆಲ್ಲ ಗೊತ್ತಿದೆ, ತುಂಬ ಸೂಕ್ಷ್ಮ. ಎಂಥ ಸೂಕ್ಷ್ಮ ಅಂದರೆ ಈಸ್ ವೆರಿ ಕ್ಲೆವರ್. ಮೋರೆವರ್ ಪ್ರತಿ ಒಂದು ಎಪಿಸೋಡಲ್ಲಿ ಏನೇನು ನ್ಯೂನ್ಯತೆಗಳಿವೆ, ಆ ನ್ಯೂನ್ಯತೆಗಳನ್ನ ಸುದೀಪ್ ಅವರು ಆ ಪರ್ಟಿಕ್ಯುಲರ್ ಕನ್ಸಿಸ್ಟೆನ್ಸಿ ಇರ್ತಾರಲ್ಲ, ಒಬ್ಬೊಬ್ರಿಗೂ ಗೊತ್ತು ಅವ್ರಿಗೆ. ಒಬ್ಬೊಬ್ರು ಹಣೆ ಬರ, ಜಾತಕ, ಅಲ್ಲಿ ಏನೇನು ನಡೀತಾ ಇರುತ್ತೆ, ಅಲ್ಲಿ ಯಾವ್ಯಾವ ಬಿಗ್ ಬಾಸಲ್ಲಿ ಪ್ರತಿಯೊಂದು ಸುದೀಪ್ ಹತ್ರ ಯಾಮಾರ್ಸೋಕ್ಕಾಗಲ್ಲ, ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಷ್ಟು ಚಿತ್ರ ಸುದೀಪ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಇವತ್ತು ಸುದೀಪ್ ಅವರು ಒಬ್ಬರು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಅವ್ರ ಜನಪ್ರಿಯತೆ. ಅವ್ರು ಇವಾಗೆಲ್ಲ ಬಹುಭಾಷಾ ನಟರಾಗ್ಬಿಟ್ಟಿದ್ದಾರೆ. ಅವ್ರು ಇವತ್ತು ಹಿಂದಿ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಎಲ್ಲ ಹೋದ್ರೆ ಸುದೀಪ್ ಇವತ್ತು ಎವರ್ ಗ್ರೀನ್ ಹೀರೋ, ಫಾರ್ ಎವರ್ ಇರೋದು, ಆಯಿತಾ? ಆದರೆ ಸುದೀಪ್ ಅವ್ರು ಇಲ್ಲದೆ ನಮಗೆ ಇತ್ತೀಚೆಗೆ ನಾವೆಲ್ಲ ಆಲ್ಮೋಸ್ಟ್ ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡೋಂತಿರೋರೆ. ಪ್ರತಿಯೊಬ್ಬರ ಮೇಲೆ ಡಿಸ್ಕಷನ್ ನಡೀತಾನೆ ಇರುತ್ತೆ. ಇವತ್ತು ಯಾರು ಆಚೆ ಬರ್ತಾರೆ, ಇವತ್ತು ಯಾರು ಹೋಗ್ತಾರೆ, ಇದೇ ಕತೆ. ಅರ್ಥ ಆಯ್ತಾ? ಪ್ರತಿಯೊಂದು ಕಡೆ ಒಂದೊಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಅದರಲ್ಲೂ ಒಂದೊಂದು ಚಾಲೆಂಜಿಂಗ್ ನಡೀತಾ ಇದೆ ಮನೆಯಲ್ಲಿ, ಫ್ಯಾಮಿಲೀಸಲ್ಲಿ. ಅಣ್ಣ ಹೇಳ್ತಾನೆ ಇವತ್ತು ಅವನು ಹೋಗ್ತಾನೆ, ತಂಗಿ ಹೇಳ್ತಾನೆ ಇಲ್ಲ ಇವರು ಹೋಗ್ತಾನೆ. ಇದು ಆಮೇಲೆ ಲಾಸ್ಟ್ ಶನಿವಾರ ಬಂದರೆ ಸುದೀಪ್ ಅವ್ರ ಮೇಲೆ ಎಲ್ಲರ ಕಣ್ಣು ದೃಷ್ಟಿ ಇರುತ್ತೆ. ಯಾಕೆಂದ್ರೆ ಅವ್ರು ಕ್ಲಾಸ್ ತಗೋಬೇಕಲ್ಲ ಸುದೀಪ್ ಅವರು. ಪೊಲೀಸ್ಗಳು ಹೆಂಗೆ ಕ್ಲಾಸ್ ತಗೊಳ್ತಾರೆ ಹೇಳಿ ಕಳ್ಳರಿಗೆ? ಆ ಥರ ಸುದೀಪ್ ಅವರು ನಿಂತ್ಕೊಂಡ್ರೆ ಇವ್ರಿಗೆಲ್ಲ ಕನ್ಸ್ಟೆಂಟ್ ಎಕ್ಸರೇಷನ್ ಆಗ್ಬಿಡ್ತಾರೆ. ಎಲ್ಲರೂ ಒಂಥರ ನರ್ವಸ್ ಆಗಿಬಿಡ್ತಾರೆ ಪಾಪ. ಯಾಕಂದ್ರೆ ಅವ್ರು ಒಂದೊಂದು ಮಾತು ಬೇಕಂದ್ರೆ ಅವ್ರು ಹೆಡ್ ಮಾಸ್ಟರ್ ಇದ್ದಂಗೆ ಸುದೀಪ್. ಹೆಡ್ ಮಾಸ್ಟ್ರು ನಾವೆಲ್ಲ ಸ್ಕೂಲ್ಗಳ ಹೈಸ್ಕೂಲಲ್ಲಿ ನಮ್ಮ ಮಾಸ್ಟರ್ಗಳು ಹೆದರ್ತಾ ಇರಲಿಲ್ಲ. ಹೆಡ್ ಮಾಸ್ಟ್ರು ಬರ್ತಾರೆ ಅಂದ್ರೆ ಸಾಕು ನಮಗೆಲ್ಲ ಗಡ 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 ಸ್ಟಾರ್ಟ್ ಆಗೋದು. ಯಾಕಂದ್ರೆ ಅವ್ರದ್ದು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ನಮ್ಮ ಮನೆ ಬರೋ ಜಾತಕ ಎಲ್ಲ ಗೊತ್ತಿರುತ್ತೆ. ಅದೇ ಥರ ಸುದೀಪ್ ಇಷ್ಟು ಹೆಡ್ ಮಾಸ್ಟರ್ ಯಾರಿಗೆ? ಬಿಗ್ ಬಾಸ್ಗೆ. ಬಿಗ್ ಬಾಸ್ ಸಂಯೋಜಕರು ಬೇರೆ ಇರ್ಬೋದು. ಇವತ್ತು ಎಲ್ಲ ಫುಲ್ಲು ಬಿಗ್ ಬಾಸ್ ಸಕ್ಸಸ್ಫುಲ್. ಇಷ್ಟೊಂದು ಚೆನ್ನಾಗಿ ಇಷ್ಟು ವರ್ಷ 11ನೇ ಸೀಸನ್ಗೂ ಬಿಗ್ ಬಾಸ್ ನಾವೆಲ್ಲರೂ ಕಾತರದಿಂದ ಕಾಯೋದು ಕಂಟೆಸ್ಟೆಂಟ್ಗಿಂತ ಸುದೀಪ್ ಬಗ್ಗೆ. ಯಾಕಂದ್ರೆ ಸುದೀಪ್ಗಿರೋ ಜನಪ್ರಿಯತೆ, ಅವ್ರ ವಾಯ್ಸು, ಅವ್ರ ಮಾತು, ಅವ್ರ ಒಂದು ಆ್ಯಕ್ಷನ್ ಇದೆಯಲ್ಲ, ಇದು ಜನರುಗಳಿಗೆಲ್ಲ ಒಂಥರ ಆಕರ್ಷಣೆ ಆಗೋಗ್ಬಿಟ್ಟಿದೆ ಸುದೀಪ್ ಮೇಲೆ ಎಕ್ಸ್ಪೆಷಲಿ, ಆಯಿತಾ? ಇಷ್ಟು ಮೇನ್ ಅಂತ ನನ್ನ ಪ್ರಕಾರ. ಯಾಕಂದರೆ ಇಡೀ ಅವರೇ ಮೇನ್ ಕೀ ಇದಕ್ಕೆ ಬಿಗ್ ಬಾಸ್ಗೆ. ನಮಗೆ ಇನ್ನೊಂದು ವಿಷಯ, ಇತ್ತೀಚೆಗೆ ಸುದೀಪ್ ಅವರು ತಮಗೆಲ್ಲ ಗೊತ್ತಿದೆ, ನಾನು ಬಿಗ್ ಬಾಸು ನನಗೆ ಸಾಕು, ನನಗೆ ಒಳ್ಳೇದಾಗಿದೆ, ನನ್ನಿಂದ ಬಿಗ್ ಬಾಸ್ಗೆ ಒಳ್ಳೇದೇ, ಬಿಗ್ ಬಾಸ್ ನನ್ನಿಂದ ಒಳ್ಳೆ ಆಗಿರ್ಬೋದು. ಇವಾಗ ಅವ್ರು ಬಿಗ್ ಬಾಸಿಂದ ಮನೆಯಿಂದ ಆಚೆ ಬರೋದಕ್ಕೆ ಸುದೀಪ್ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಈ ವಾಂಟ್ಸ್ ಟು ಕಮ್ ಔಟ್. ಯಾಕೆ ಅಂತ ಕೇಳಿದ್ರೆ ಅವ್ರು ಪಾಪ ಬೇರೆ ರೀಸನ್ ಕೊಡ್ತಾರೆ. ಅವರು ಇದುವರೆಗೂ ನಾನು ಮಾಡಿದ್ದೀನಿ, ನನಗೆ ಜನರುಗಳಿಂದ ನನಗೆ ಒಳ್ಳೆ ಅಭಿಪ್ರಾಯ ಸಿಕ್ಕಿದೆ, ಜನಪ್ರಿಯತೆ ಸಿಕ್ಕಿದೆ, ಬಿಗ್ ಬಾಸ್ ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ, ಇಲ್ಲಿವರೆಗೂ ಅವರು ನಾನು ಯಾಕಂದರೆ ಮುಂದೆ ನಡೆಸೋದು ನನಗೆ ಕೈಲಿ ಅದು ಅಸಾಧ್ಯ. ಕಾರಣ ನನ್ನದೇ ಆದಂಥ ಆಲೋಚನೆಗಳಿವೆ. ಅದೇನು ಆಲೋಚನೆ ಯಾರಿಗೂ ಗೊತ್ತಿಲ್ಲ.
ಇಲ್ಲ ಅವ್ರದ್ದೇನು ಪರ್ಸ್ನಲ್ ಅದು ಗೊತ್ತಿಲ್ಲ, ಇಲ್ಲ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೋ, ಇಲ್ಲ ಫಿಲಿಮ್ಸ್ ಅವ್ರ ಕೈಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಈಗ 50 ಇಯರ್ಸ್ ಆಯಿತು, ಅವ್ರಿಗೂ ಗೊತ್ತಿದೆ ಒತ್ತಡ ಜಾಸ್ತಿ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ತೀರ್ಮಾನಕ್ಕೆ ಬಂದಿರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದರೆ ನಾನು ಇದೇ ವಿಡಿಯೋ ಮುಖೇನ ಸುದೀಪ್ ಅವರಿಗೆ ನಾನು ತುಂಬ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸುದೀಪ್ ಪ್ಲೀಸ್ ನೀವು ಯಾವತ್ತೂ ಅಲ್ಲಿ ಬಿಗ್ ಬಾಸಲ್ಲೇ ಇನ್ನೂ ಒಂದು 5 ಸೀಸನ್ ಇರಿ. ನೀವು ಬಿಗ್ ಬಾಸ್ 16-17 ಸೀಸನ್ವರೆಗೂ ನೀವು ಮಾಡಬೇಕು. ನೀವು ಮಾಡಿದ್ರೆ ಬಿಗ್ ಬಾಸ್, ಇನ್ನು ಯಾರು ಆ ಜಾಗ ತುಂಬಿಸೋಕೆ ಸಾಧ್ಯನೇ ಇಲ್ಲ. ಕನ್ನಡದ ಕ್ರೋರಾಪತಿಲಿ ಪುನೀತ್ ಹೆಂಗೆ ಯಾವ ರೀತಿ ಹೈಲೈಟ್ ಆಗಿದ್ರು ಅಲ್ವಾ, ಅದೇ ಥರ ನೀವು ಬಿಗ್ ಬಾಸಲ್ಲಿ ಇವಾಗ ಸುದೀಪ್ ಇಲ್ಲದೆ ನೋ ಬಿಗ್ ಬಾಸ್ ಇನ್ ಕನ್ನಡ, ಇದು ಮಾತ್ರ ಪಕ್ಕ. ಇನ್ನು ಬೇರೆ ಭಾಷೆಗಳೆಲ್ಲ ನಡೀತವೆ ಅಲ್ವಾ, ಅವ್ರು ಯಾರು ಬಂದರೂ ನಡ್ಕೋಬೋದು. ಆದರೆ ಇಲ್ಲಿ ಹಂಗಲ್ಲ, ಸುದೀಪ್ ಇಲ್ಲದೆ ಬಿಗ್ ಬಾಸ್ 0. ಸುದೀಪ್ ಅತ್ಯವಶ್ಯಕತೆ ಪ್ರತಿ ಬಿಗ್ ಬಾಸ್ ಇದ್ದೇ ಇದೆ. ಬಿಗ್ ಬಾಸ್ ಅವರು ಭವಿಷ್ಯ ಸುದೀಪ್ ಅವ್ರನ್ನ ಅಷ್ಟು ಮನವೊಲಿಕೆ ಮಾಡ್ತಾರೆ. ಆದರೂ ಸುದೀಪ್ ಅವರು ಸ್ವಲ್ಪ ನಮ್ಮ ಒಂದು ಕರ್ನಾಟಕದ ಒಂದು ಜನತೆಯ ಪರವಾಗಿ ನಾನು ಸುದೀಪ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮದು ನಾವೇನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಾವುಗಳು ಪ್ಲೀಸ್ ಒಬೆ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ. ನಮ್ಮ ಕನ್ನಡದ ಒಂದು ಇವತ್ತು 7 ಕೋಟಿ ಕನ್ನಡ ಜನಕ್ಕೆ ನೀವು ಎಷ್ಟು ಒಂದು ರನ್ಸಿದ್ದೀರಾ ಒಂದು ಬಿಗ್ ಬಾಸಿಂದ. ಸುದೀಪ್ ಅವರು ಯಾವ ಥರ ಅನ್ನೋದು ಇಡೀ ಮನೆ ಪುಟ್ಟ ಮಕ್ಕಳಿಗೂ ಇಂದ ಹಿಡಿದು ಮುತ್ಕೂರ್ವರೆಗೂ ನೀವು ಮನೆ ಮಾತಾಡ್ಬಿಟ್ಟಿದ್ದೀರಾ ಸುದೀಪ್ ಅವರಿಂದ. ಬಿಗ್ ಬಾಸ್ ಅಂದರೆ ಸುದೀಪ್ ಅಂದರೆ ಬಿಗ್ ಬಾಸ್. ಫಿಲಿಮ್ ಲ್ಯಾಂಡಲ್ಲೂ ಅಷ್ಟೇ, ಇವರ್ ಎವರ್ಗ್ರೀನ್ A1, ಅದ್ರ ಬಗ್ಗೆ ಏನು ನಂಬರ್ 1, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸುದೀಪ್ ಅವರೇ. ಆದ್ದರಿಂದ ಸುದೀಪ್ ಅವರು ಒಂದು ಸ್ವಲ್ಪ ನಾನು ಇಷ್ಟು ಕೇಳ್ಕೊಂಡಿದ್ದೀನಿ, ಇದು ಕರ್ನಾಟಕ ಜನತೆಯ ಪರವಾದ ಕೂಗು, ಇದು ನನ್ನ ವೈಯಕ್ತಿಕ ಅಲ್ಲ, ವೈಯಕ್ತಿಕನೂ ಇದೆ, ಜೊತೆ ಕರ್ನಾಟಕ ಜನರ ಕೂಗು. ನಾನು ಒಬ್ಬ ರಾಜಕಾರಣಿ ಆಗಿರ್ಬೋದು, ಆದರೂ ನಾವು ಮುಂಗು ಒಂದು ಇದಿರುತ್ತಲ್ವಾ, ಈ ಮನೋರಂಜನೆ ತಗೊಳ್ಳೋದಿರುತ್ತೆ. ನಾನು ಪ್ರತಿ ನಿತ್ಯ ಸುದೀಪ್ ಅವರೇ ನಿಮಗೋಸ್ಕರನೇ ಕೂತ್ಕೊಂಡು ಕಂಟೆಸ್ಟೆಂಟ್ ಪ್ರತಿ ಒಂದು ಚಾಚು ತಪ್ಪದೆ ಇಷ್ಟು 11th ಇದು ಸೀಸನ್ಸ್ ನಡೀತಾ ಅಷ್ಟು ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ನಾನು ಸಾಟರ್ಡೆ ಬಂದರೆ ಮಾತ್ರ ಅದು ಮುಗೀತು ಬಿಡಿ. ಅದರಲ್ಲೂ ಫಿನಾಲೆ ಇರ್ತಲ್ಲ, ಫಿನಾಲೆ ಟೈಮಲ್ಲಿ ನಿಮ್ಮದು ನೋಡಬೇಕು ಸುದೀಪ್ ಅವ್ರದ್ದು. ಅಬ್ಬಾ ಎಷ್ಟು ಸೀಕ್ರೆಟ್ ಮೇಂಟನ್ನು ಆಯಿತಾ. ವಿನ್ನರ್ಸು ರನ್ನರ್ಸ್ ಇಬ್ಬರನ್ನ ಕೈ ಹಿಡ್ಕೊಂಡಾಗ ಆಗ ನಮಗೆ ಡವ ನಿಮ್ಮ ಆ್ಯಕ್ಷನ್ ಹಂಗೆ ಇರ್ತದೆ ಫಿಲಿಮ್ ಥರನೇ. ಅವನು ರನ್ನರ್ ಅಪ್ ಇರ್ತಾನೆ, ಅವನೇ ಗೆಳಕ ಹೈಲೈಟ್ ಮಾಡ್ತೀರ ಒಂದ್ಸಲ ಸುಮ್ಮನೆ ಹಿಂಗನ್ನೋದು. ಇವೆಲ್ಲ ಸುದೀಪ್ ಅವರೇ ನಿಮ್ಮೊಂದು ಚಾಣಕ್ಯತೆ ಅಂತ ನಾನು ಹೇಳ್ತೀನಿ. ಅತಿ ಬುದ್ಧಿವಂತರಿದ್ದೀರಾ ನೀವು ಅಲ್ವಾ. ನಿಮ್ಮಂಥವ್ರು ಬಿಗ್ ಬಾಸ್ಗೆ ಸದಾ ನೀವು ಅತ್ಯವಶ್ಯಕತೆ ಇದೆ. ನಿಮ್ಮಂಥವ್ರು ಬಿಗ್ ಬಾಸಲ್ಲಿ ಇರಬೇಕು. ಇನ್ನು ಬಿಗ್ ಬಾಸನ್ನು ಮನೋರಂಜನೆ ಕೊಡಬೇಕು. ನಮ್ಮ ಕರ್ನಾಟಕದ 7 ಕೋಟಿ ಜನರಿಗೂ ಒಂದು ಸಂತೋಷ ಕೊಡ್ತೀರ ಅಂತ ನಾನು ನಂಬಿದ್ದೀನಿ. ಆದ್ದರಿಂದ ದಯವಿಟ್ಟು ನೀವೇ ಕಂಪ್ಲೀಟ್ ಅದನ್ನು ಕಂಟಿನ್ಯೂ ಮಾಡಿ. ಇನ್ನೂ ಒಂದು 6-7 ಎಪಿಸೋಡು, ಇನ್ನೊಂದು 6-7 ಸೀಸನ್ಸ್ ಮಾಡಿ. ನೀವು ದಯವಿಟ್ಟು ಬಿಟ್ಬಿಡಬೇಡಿ. ನೀವು ನೀವು ಬಿಟ್ಟೋದ್ರೆ ಮಾತ್ರ ತುಂಬ ನಮಗೆಲ್ಲ ನಿರಾಶೆ ಆಗುತ್ತೆ, ತುಂಬ ನೋವಾಗುತ್ತೆ ಸುದೀಪ್ ಅವರೇ. ಆದ್ದರಿಂದ ಇನ್ನೂ ಒಂದು 5-6 ಎಪಿಸೋಡು ನೀವೇ ನಡೆಸ್ಕೊಡ್ಬೇಕು ಬಿಗ್ ಬಾಸ್ ಸಕ್ಸಸ್ಫುಲ್ಗೆ. ಯು ಶುಡ್ ಬಿ ದೇರ್ ಫಾರ್ ಎವರ್, ಆಯಿತಾ. ಇಟ್ ಈಸ್ ಅವರ್ ಕರ್ನಾಟಕ ಪೀಪಲ್ಸ್ ಆಂಬಿಷಸ್, ನಮ್ಮ ಒಂದು ಮನಸ್ಸಲ್ಲಿರೋದು. ಸುದೀಪ್ ಈಸ್ ಎ ಮೇನ್ ಫಾರ್ ಬಿಗ್ ಬಾಸ್ ಇನ್ ಕನ್ನಡ. ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ಸುದೀಪ್ ತುಂಬ ನಮಸ್ಕಾರ, ಧನ್ಯವಾದಗಳು. ನೀವು ನಮ್ಮ ಒಂದು ಕೋರಿಕೆನ ಭವಿಷ್ಯ ನೀವು ಈಡೇರಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬಲಿ ಫಾರ್ ದಿ ಪೀಪಲ್ ಆಫ್ ಕರ್ನಾಟಕ ಅಲ್ವಾ. ಫಾರ್ ದಿ ಪೀಪಲ್ ಆಫ್ ಕರ್ನಾಟಕ ಅಂದರೆ ಇವತ್ತು ಕನ್ನಡ ಪ್ರೇಕ್ಷಕರಿಂದ ಇವತ್ತು ನಿಮ್ಮ ಸಿನಿಮಾಗಳು ಯಾವ ಮಟ್ಟದಲ್ಲಿ ಓಡಿದೆ ನಿಮಗೂ ಗೊತ್ತಿದೆ. ಉಚ್ಚ ಇರ್ಬೋದು, ಮತ್ತೊಂದಿರ್ಬೋದು, ಬೇಕಾದಷ್ಟು ಕನ್ನಡ ಚಿತ್ರಸಿಗೆ ರನ್ಸಿದ್ದೀರಾ. ನಿಮಗೆ ಅಷ್ಟೇ ಉತ್ತೇಜನ ಕೊಟ್ಟಿದ್ದಾರೆ, ಈ ಒಂದು ಜನಪ್ರಿಯತೆ ಹೋಗ್ತಿದ್ದಾರೆ. ಅದರಿಂದ ಕನ್ನಡದ ಜನನ ಯಾವತ್ತೂ ಮರಿಬಾರ್ದು, ಅವರ ಮನಸ್ಸನ್ನು ನಿರಾಶೆ ಮಾಡಬಾರ್ದು. ಅವರೆಲ್ಲ ಆಸೆ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಅಂದರೆ ಸುದೀಪ್ ಅಂತ. ಅವ್ರ ಮನಸ್ಸನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಸುದೀಪ್ ಅವರೇ, ದಯವಿಟ್ಟು. ಇನ್ನೂ ನೀವು ಒಂದು 6-7 ಒಂದು ಸೀಸನಲ್ಲಾದ್ರೂ ಇರಿ. ನೀವಿದ್ದರೆ ಬಿಗ್ ಬಾಸ್ ನಾವು ನೋಡೋದು. ನೀವು ಹೋಗ್ತೀವಿ ಅಂತ ಇಫ್ ಯು ಗೋ ಔಟ್ ಒನ್ಸ್, ಬಿಗ್ ಬಾಸ್ ಇಸ್ 0. ನೋಬಡಿ ಕ್ಯಾನ್ ಫುಲ್ ಇವರ ನಿಮ್ದು ಒಂದು ಜಾಗ ತುಂಬಿಸೋಕೆ ಯಾರ ಕೈಲಿ ಆಗಲ್ಲ. ಅದು ಮಾತ್ರ ಸತ್ಯ. ಆದ್ದರಿಂದ ಸುದೀಪ್ ಅವರಿಗೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಭವಿಷ್ಯ ನಮ್ಮ ಕೋರಿಕೆನ ನೀವು ಪರಿಗಣನೆ ಮಾಡಿ ಗಂಭೀರವಾಗಿ ತಗೊಂಡು ನೀವೇ ಕಂಟಿನ್ಯೂ ಮಾಡ್ತೀರಾ ಅಂತ ನಾವೆಲ್ಲ ಕನ್ನಡದ 7 ಕೋಟಿ ಕನ್ನಡದ ಜನನು ನಮ್ಮ ಅನಿಸಿಕೆ, ನಾವು ನಂಬಿಕೆ ಇದೆ ನಿಮ್ಮ ಮೇಲೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಎಂ ಶಂಕರ್ ಅಂತ, ಎಂ ಶಂಕರ್ ಪ್ರಚಾರ ಸಮಿತಿ. ತಮಗೆಲ್ಲ ಗೊತ್ತಿದೆ, ನಾನು ಪ್ರತಿ ವಿಡಿಯೋಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ತುಣುಕುಗಳು ಏನೇ ವಿಡಿಯೋ ಮಾಡಿದ್ರು ಅದಕ್ಕೆ ಪ್ರೇರೇಪಣೆ ನಮ್ಮ ಸಬ್ಸ್ಕ್ರೈಬರ್ಸ್.
ಆದ್ರಿಂದ ಪ್ರತಿಯೊಬ್ಬರು ನಾನು ಕಳಕಳಿಯಿಂದ ಕೇಳ್ಕೊತೀನಿ, ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಮತ್ತೆ ಇನ್ನೂ ನನಗೆ ಎಷ್ಟು ಹುಮ್ಮಸ್ ಬರ್ತಾ ಇರುತ್ತೆ, ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು. ಅಷ್ಟು ಸಬ್ಸ್ಕ್ರೈಬರ್ ಸಿಗ್ತಾ ಇದ್ದೀರಾ, ನನಗೂ ಮನಸ್ಸು ತುಂಬ ಸಂತೋಷ ಇದೆ, ನಿಮಗೂ ಒಂದು ಮಾನವೀಯತೆ ಇರುತ್ತೆ ಅಲ್ವಾ. ದಯವಿಟ್ಟು ನಾನಿಷ್ಟು ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾ ಇದ್ದೀನಿ, ತಾವೆಲ್ಲ ಇದನ್ನು ನೋಡಿ ಖುಷಿಪಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಎಂ ಶಂಕರ್ ಪ್ರಚಾರಿ ಸಮಿತಿ.